ವಿದ್ಯಾರ್ಥಿಗಳೇ, ಪ್ರಥಮ ಸೆಮಿಸ್ಟರ್ನಲ್ಲಿ ಟ್ರಯಲ್ ವರ್ಷನ್ ಇಟ್ಟಿರುವಂತಹ ವಿಷಯ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಟ್ರಯಲ್ ವರ್ಷನ್ ನಿಮ್ಗಾಗಲೇ ಇದನ್ನು ನಾನು ವಾಟ್ಸಪ್ಗೆ ಕಳಿಸ್ಕೊಟ್ಟಿದ್ದೀನಿ. ಸಿಲೆಬಸ್ನ ವಾಟ್ಸಪ್ಗೆ ಹಾಕಿದ್ದೀನಿ. ಅದರಲ್ಲಿ ಮೊದಲನೇ ಅಧ್ಯಾಯ, ಅಧ್ಯಾಯದಲ್ಲಿ ಬರುವಂತಹ ವಿಷಯ ಅರ್ಥಶಾಸ್ತ್ರದ ಪೀಠಿಕೆ ಮತ್ತು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಈಗ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ PUCನಲ್ಲಿ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೀರಿ. ಅರ್ಥಶಾಸ್ತ್ರ ಅಂದ್ರೇನು, ಅದರ ಒಂದು ಮಹತ್ವ, ಅದರ ಬಗ್ಗೆ ಎಲ್ಲ. ಅರ್ಥಶಾಸ್ತ್ರ ಅನ್ನೋದು ಸಾಮಾಜಿಕ ವಿಜ್ಞಾನಗಳಲ್ಲೇ ಒಂದು ಮಹತ್ವಪೂರ್ಣವಾದಂತಹ ಮತ್ತು ಪ್ರತಿಷ್ಠಿತವಾದಂತಹ ಒಂದು ವಿಜ್ಞಾನ ಅಂತ ಹೇಳ್ಬೋದು. ಅರ್ಥಶಾಸ್ತ್ರ ಎಲ್ಲ ಒಂದು ಸಾಮಾಜಿಕ ವಿಜ್ಞಾನಗಳ ರಾಣಿ ಅಂತೇಳಿ ಅದು ಪರಿಗಣಿತವಾಗಿದೆ. ಅಂದ್ರೆ ಮಾನವಿಕ ವಿಜ್ಞಾನಗಳಲ್ಲೇ ತುಂಬಾ ಈ ವಿಜ್ಞಾನದ ಅಧ್ಯಯನಕ್ಕೆ ಜಾಗತಿಕವಾದಂತಹ ಒಂದು ಮನ್ನಣೆ ದೊರೆತಿದೆ ಅಂತೇಳಿ ಹೇಳ್ಬೋದು. ಅರ್ಥಶಾಸ್ತ್ರ ಬುದ್ಧಿ ಮೌಲ್ಯವನ್ನು ಹೊಂದಿದಂತಹ ಒಂದು ಪ್ರಾಯೋಗಿಕವಾದಂತಹ ವಿಜ್ಞಾನ ಅಂತೇಳಿ ಹೇಳ್ಬೋದು. ಹಾಗಾಗಿ ಅತ್ಯಲ್ಪ ಕಾಲಾವಧಿಯಲ್ಲಿ ಅರ್ಥಶಾಸ್ತ್ರದಷ್ಟು ಜನಪ್ರಿಯ ವಿಜ್ಞಾನ ಮತ್ತೊಂದಿಲ್ಲ ಅಂತೇಳಿ ಹೇಳ್ಬೋದು. ಸೊ ಹೀಗಾಗಿ ಈಗಾಗಲೇ ನಾವು ಅರ್ಥಶಾಸ್ತ್ರ ಅನ್ನೋದು ಸ್ವತಂತ್ರ ಭದ್ರವಾದಂತಹ ಒಂದು ನೆಲೆಗಟ್ಟಿನ ಮೇಲೆ ಅದು ಬೆಳೀತಾ ಇದೆ. ಅರ್ಥಶಾಸ್ತ್ರ ಇಂದು ಜಗತ್ತಿನ ಒಂದು ಸರ್ಕಾರಗಳನ್ನ ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಯಂತ್ರಿಸುವಷ್ಟು ಶಕ್ತಿಯುತವಾಗಿ ಅದು ಬೆಳೆದಿದೆ ಅಂತೇಳಿ ಹೇಳ್ಬೋದು. ಸೊ ಈಗ ನಾವು ಮೊದಲನೇದಾಗಿ ಅರ್ಥಶಾಸ್ತ್ರದ ಒಂದು ಹುಟ್ಟು ಮತ್ತೆ ಅದರ ಒಂದು ಜನನ ಹೇಗಾಯ್ತು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅರ್ಥಶಾಸ್ತ್ರ ಎಂಬ ಪದ ಗ್ರೀಕ್ ಭಾಷೆಯ ಇಕೋಸ್ ಮತ್ತು ನೋಮಸ್ ಎಂಬ ಎರಡು ಪದಗಳಿಂದ ಅದನ್ನ ಪಡೆಯಲಾಗಿದೆ ಅಂತೇಳಿ ಹೇಳ್ಬೋದು. ಗ್ರೀಕ್ ಭಾಷೆಯಲ್ಲಿ ಇಕೋಸ್ ಅಂದ್ರೆ ಮನೆ ಎಂತಲೂ, ನೋಮಸ್ ಎಂದರೆ ನಿರ್ವಹಣೆ ಎಂತಲೂ ಅರ್ಥವನ್ನ ಅದು ಕೊಡ್ತದೆ. ಆ ಮೇರೆಗೆ ಅರ್ಥಶಾಸ್ತ್ರ ಅನ್ನೋದು ಗೃಹ ನಿರ್ವಹಣೆ ಎನ್ನುವಂತಹ ಅರ್ಥವನ್ನ ಕೊಡ್ತದೆ. ಎಕೋನೋಮಿಯಾ ಎಂಬ ಗ್ರೀಕ್ ಪದವು ಎಕನಾಮಿಕ್ಸ್ ಎಂಬ ಆಂಗ್ಲ ಒಂದು ಮೂಲ ಪದವಾಗಿದೆ ಅಂತೇಳಿ ಹೇಳ್ಬೋದು. ಆದ್ರಿಂದ ಗ್ರೀಕ್ ಮೂಲದ ಮೇರೆಗೆ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಲಭ್ಯವಿರುವ ಮಿತವಾದ ಮೂಲಗಳನ್ನ ದಕ್ಷವಾಗಿ ಬಳಸಿಕೊಂಡು ಕುಟುಂಬವನ್ನ ನಿರ್ವಹಿಸೋದು ಅಂತೇಳಿ ಅರ್ಥ ಆಗ್ತದೆ. ಸೊ ಆದಾಯ ಗಳಿಸಿ ಕುಟುಂಬದ ಅನುಕೂಲಕ್ಕಾಗಿ ವ್ಯಯ ಮಾಡುವಂತಹ ಗೃಹ ನಿರ್ವಹಣೆಯ ಕಲೆಯಲ್ಲಿ ಮಾನವನ ಕುಟುಂಬದ ಆಡಳಿತವನ್ನ ಮತ್ತು ದಕ್ಷವಾಗಿ ನಡೆಸಿಕೊಂಡು ಹೋಗುವಂತಹ ದೃಷ್ಟಿಯಿಂದ ಅನೇಕ ನಿಯಮ ಮತ್ತು ತತ್ವಗಳನ್ನ ಸಂಶೋಧಿಸಿದಾನೆ ಅಂತ. ಗೃಹ ನಿರ್ವಹಣೆಯ ಈ ಸೂತ್ರಗಳನ್ನ ಗ್ರೀಕರು ತಮ್ಮ ನಗರ ಅಥವಾ ಪಟ್ಟಣಗಳ ನಿರ್ವಹಣೆಯ ಕೆಲಸಕ್ಕೂ ಕೂಡ ಅದನ್ನ ಬಳಸಿಕೊಂಡ್ರು. ಗ್ರೀಕರು ಇಕನೋಮಿಯಾ ಪದವನ್ನ ಪೊಲೀಸ್ ಅಂದ್ರೆ ನಗರ ಪಟ್ಟಣ ಎಂಬ ಪದಗಳೊಂದಿಗೆ ಅದನ್ನ ಜೋಡಣೆ ರಾಜಕೀಯ ಅರ್ಥಶಾಸ್ತ್ರ ಅಂತೇಳಿ ಅದನ್ನ ಕರೆದ್ರು. ರಾಜಕೀಯ ಅರ್ಥಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳು ಎರಡೂ ಕೂಡ ಬಹಳಷ್ಟು ದೀರ್ಘಕಾಲದವರೆಗೆ ಅವು ಒಂದೇ ಆಗಿತ್ತು. ಬೆಳವಣಿಗೆಗಳಿಂದಾಗಿ ಅರ್ಥಶಾಸ್ತ್ರದ ವಿಷಯಗಳು ತುಂಬಾ ಕ್ಲಿಷ್ಟವಾದ್ದರಿಂದ ಅರ್ಥಶಾಸ್ತ್ರವನ್ನ ರಾಜಕೀಯ ಶಾಸ್ತ್ರದಿಂದ ಬೇರ್ಪಡಿಸಲಾಗಿದೆ ಹೇಳ್ಬೋದು. 1890ರಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರ ಒಂದು ಗ್ರಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ತತ್ವಗಳು ಇದು ಪ್ರಕಟವಾಗುವವರೆಗೂ ಅರ್ಥಶಾಸ್ತ್ರ ಇತರ ಶಾಸ್ತ್ರಗಳೊಂದಿಗೆ ಅಂದ್ರೆ ರಾಜಕೀಯ ಶಾಸ್ತ್ರ, ನೀತಿಶಾಸ್ತ್ರ, ತರ್ಕಶಾಸ್ತ್ರ ಇವೆಲ್ಲ ಸಾಮಾಜಿಕ ಒಂದು ವಿಜ್ಞಾನಗಳೊಂದಿಗೆ ಅದು ಸೇರ್ಕೊಂಡಿತ್ತು. ಆದ್ರೆ ಪ್ರೊಫೆಸರ್ ಮಾರ್ಷಲ್ ಅವರು ಪ್ರಪ್ರಥಮ ಬಾರಿಗೆ
ಅರ್ಥಶಾಸ್ತ್ರ Trial ಎನ್ನುವಂತಹ version. ಒಂದು ಪದನಾಮವನ್ನ ಅವರು ಸ್ವತಂತ್ರವಾಗಿ ಬಳಸಿದ್ರು. ಅದರಿಂದ ಅರ್ಥಶಾಸ್ತ್ರವನ್ನ ಬೇರೆಲ್ಲಾ ಸಾಮಾಜಿಕ ವಿಜ್ಞಾನಗಳಿಂದ ಬೇರ್ಪಡಿಸಿದಂತ Trial version. ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಆದ್ರೆ ಅರ್ಥಶಾಸ್ತ್ರವನ್ನ ಒಂದು ಭದ್ರವಾದ ಬುನಾದಿಯ ಮೇಲೆ Trial version. ಬೆಳೆಸಲಿಕ್ಕೆ, ಅದನ್ನ ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಯತ್ನಿಸಿದಂತಹ ಕೀರ್ತಿ ಆಡಮ್ ಸ್ಮಿತ್ ಅವರಿಗೆ ಸಲ್ತದೆ. Trial ಆಡಮ್ version. ಸ್ಮಿತ್ ಅವರಿಗಿಂತ ಹಿಂದೆ ಬೇಕಾದಷ್ಟು ಆರ್ಥಿಕ ಚರ್ಚೆಗಳಿದ್ವು. ಆದ್ರೆ ಆಡಮ್ ಸ್ಮಿತ್ ಅವರಿಂದ ಚರ್ಚೆಯ ಅರ್ಥಶಾಸ್ತ್ರದ ಉಗಮವಾಯಿತು ಅಂತೇಳಿ Trial version. ಅದರಿಂದಲೇ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದಿರೋದು. ಅವರ ಒಂದು ಮೇರು ಕೃತಿ ವೆಲ್ತ್ ಆಫ್ ನೇಷನ್ಸ್ Trial version. 1776ರಲ್ಲಿ ಪ್ರಕಟಗೊಂಡ ತರುವಾಯ ಆಧುನಿಕ ಅರ್ಥಶಾಸ್ತ್ರದ ಒಂದು ಉಗಮವಾಯಿತು Trial ಅಂತೇಳಿ version. ಹೇಳ್ಬೋದು. ಇದು ಅರ್ಥಶಾಸ್ತ್ರದ ಒಂದು ಜನನ ಹೇಗಾಯ್ತು ಅನ್ನೋದ್ರ ಬಗ್ಗೆ ಪರಿಚಯ. ಈಗ ನಂತರ ಈಗ ನಾವು Trial ಅರ್ಥಶಾಸ್ತ್ರ version. ಅಧ್ಯಯನ ಮಾಡೋದ್ರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಯುಕ್ತ ಇಂದಿನ ದಿನಗಳಲ್ಲಿ ನಾವು ಅರ್ಥಶಾಸ್ತ್ರ Trial version. ಮಾಡೋದ್ರಿಂದ ಅದರಿಂದ ಏನೆಲ್ಲ ನಮ್ಗೆ ಪ್ರಯೋಜನಗಳು ಸಿಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈಗ ನೋಡಿ, ಸಮಾಜದಲ್ಲಿ ಕಂಡುಬರ್ತಾ ಇರುವಂತಹ ಬಹಳಷ್ಟು Trial version. ಸಮಸ್ಯೆಗಳೆಲ್ಲ ಆರ್ಥಿಕ ಸಮಸ್ಯೆಗಳಾಗಿವೆ. ಈ ಒಂದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ತಾ ಹೋದಾಗ Trial version. ಆರ್ಥಿಕ ಪ್ರಗತಿಯ ಒಂದು ಮೂಲಕ ಎಲ್ಲಾ ಜನರ ಯೋಗಕ್ಷೇಮ ಹೆಚ್ಚಲಿಕ್ಕೆ ಸಾಧ್ಯ. ಸೊ Trial version. ಮಿತವಾದ ಸಂಪನ್ಮೂಲಗಳನ್ನ ಉಪಯುಕ್ತಕರವಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಮತ್ತೆ ಎಲ್ಲಾ ಜನರ ನಡುವೆ ಸಮನಾಗಿ ದೊರೆಯುವಂತೆ Trial ಹಂಚೋದು version. ಇಲ್ಲಿ ಮಹತ್ವದ ಕಾರ್ಯ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಮಾನವನ ಒಂದು ನಿರಂತರ ಪ್ರಯತ್ನದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ Trial ಪ್ರಗತಿಯ version. ಮೂಲಕ ತನ್ನ ಯೋಗಕ್ಷೇಮವನ್ನು ಹೆಚ್ಚಿಸಿಕೊಂಡು ಸುಖ ಜೀವನವನ್ನ ನಡೆಸುವುದಾಗಿದೆ. ಇದಕ್ಕಾಗಿ ಸಮಾಜದಲ್ಲಿರುವ ವಿವಿಧ ರೀತಿಯ Trial ಸಂಪನ್ಮೂಲಗಳು version. ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋದು ಇಲ್ಲಿ ಬಹಳಷ್ಟು ಅಗತ್ಯವಾಗಿದೆ ಅಂತೇಳಿ ಹೇಳ್ಬೋದು. ಇಂತಹ ಒಂದು ಮಾಹಿತಿ Trial version. ಅರ್ಥಶಾಸ್ತ್ರದಿಂದ ಸುಲಭವಾಗಿ ದೊರೆಯುತ್ತೆ. ಆದ್ರಿಂದ ಸಮಾಜದ ಒಂದು ಸರ್ವತೋಮುಖ ಬೆಳವಣಿಗೆಯ ಮೂಲಕ ಸುಖಕರವಾದಂತಹ ಒಂದು Trial version. ಜೀವನ ಬೇಕಾದಂತಹ ಸೂಕ್ತವಾದ ಸಲಹೆ, ಮಾರ್ಗದರ್ಶನ, ಎಚ್ಚರಿಕೆ ಇವೆಲ್ಲವನ್ನು ನಮಗೆ ಅರ್ಥಶಾಸ್ತ್ರ ಒದಗಿಸಿ ಕೊಡುತ್ತೆ. ಹೀಗೆ Trial ಮನುಷ್ಯನ version. ಕಲ್ಯಾಣಕ್ಕೆ, ಅವನ ಅಭಿವೃದ್ಧಿಗೆ, ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಸಂಜೀವಿನಿಯಾಗಿರುವಂತಹ ನಮ್ಮ ಅರ್ಥಶಾಸ್ತ್ರದ ಅಧ್ಯಯನವನ್ನ ಯಾಕೆ ಮಾಡಬೇಕು Trial ಅನ್ನೋದನ್ನ version. ನಾವು ಹಲವಾರು ಅಂಶಗಳ ಮೂಲಕ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಇದು ಮಾನವನ ಯೋಗಕ್ಷೇಮ Trial version. ಹೆಚ್ಚಿಸಲು ಸಹಕಾರಿಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಮಾನವನ ಯೋಗಕ್ಷೇಮ ಹೆಚ್ಚಿಸಲು ಸಹಕಾರಿ Trial version. ಅಂದ್ರೆ ಏನಾಗಂದ್ರೆ ಅರ್ಥಶಾಸ್ತ್ರ ಲಭ್ಯವಿರುವಂತಹ ಮಿತ ಸಂಪನ್ಮೂಲಗಳನ್ನ ದಕ್ಷತೆಯಿಂದ ಬಳಸಿಕೊಂಡು ಸಮಾಜದ Trial version. ಗರಿಷ್ಠ ಹಿತವನ್ನ ಸಾಧನೆಯಾಗುವಂತೆ ಅದು ವಿತರಿಸುವ ಮೂಲಕ ಸಮಾಜದಲ್ಲಿ ಪ್ರತಿಯೊಬ್ಬರ ಯೋಗಕ್ಷೇಮವನ್ನು ಹೇಗೆ ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ Trial version. ಅನ್ನೋದಕ್ಕೆ ಅದು ಮಾರ್ಗದರ್ಶನವನ್ನ ನೀಡ್ತದೆ. ಅಂದ್ರೆ ಆ ಕಲ್ಯಾಣ ರಾಜ್ಯಗಳು ಹೇಗೆ ಉತ್ಪಾದನಾ ಚಟುವಟಿಕೆಯನ್ನ ನಿಯಂತ್ರಿಸಬೇಕು, Trial version. ಮತ್ತೆ ಹೇಗೆ ಪ್ರೋತ್ಸಾಹಿಸಬೇಕು ಅನ್ನೋದಕ್ಕೆ ಸೂಕ್ತ ಮಾರ್ಗದರ್ಶನವನ್ನ ನೀಡಿ ಜನರ ಯೋಗಕ್ಷೇಮವನ್ನ ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದೆ. Trial version. ಸೊ ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನವನ್ನ ಮಾಡೋದ್ರಿಂದ ನಾವು ಮಾನವನ ಯೋಗಕ್ಷೇಮವನ್ನ ಹೆಚ್ಚಿಸಲಿಕ್ಕೆ ಇದು ಹೇಗೆ ಸಹಕಾರಿಯಾಗಿದೆ ಅನ್ನೋದನ್ನ Trial version. ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಆರ್ಥಿಕ ವ್ಯವಸ್ಥೆಗಳ ಬಗೆಗೆ ಮಾಹಿತಿಯನ್ನ ಒದಗಿಸುತ್ತದೆ. ಆರ್ಥಿಕ ವ್ಯವಸ್ಥೆಗಳ ಬಗೆಗೆ Trial version. ಮಾಹಿತಿಯನ್ನು ಒದಗಿಸುತ್ತದೆ. ಅಂದ್ರೆ ನೀವೆಲ್ಲರೂ ಕೂಡ ಆರ್ಥಿಕ ವ್ಯವಸ್ಥೆಗಳು ಯಾವುವು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರಾ. Trial version. ಅಂದ್ರೆ ಆರ್ಥಿಕ ವ್ಯವಸ್ಥೆಗಳನ್ನ ನಾವು ಮುಖ್ಯವಾಗಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಸಮತಾವಾದಿ ಆರ್ಥಿಕ ವ್ಯವಸ್ಥೆ ಮತ್ತು ಮಿಶ್ರ Trial ಆರ್ಥಿಕ version. ವ್ಯವಸ್ಥೆ ಅಂತೇಳಿ ಅದನ್ನ ವಿಭಜನೆಯನ್ನ ಮಾಡಿದ್ದೇವೆ. ಸೊ ಹಾಗೆ ಪ್ರಪಂಚದಲ್ಲಿ
ಬಂಡವಾಳಶಾಹಿ, ಸಮತಾವಾದಿ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆಗಳನ್ನು Trial ರಾಷ್ಟ್ರಗಳು version. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ಆರ್ಥಿಕ ಚಟುವಟಿಕೆಗಳನ್ನು ನಾವು ಉತ್ತೇಜಿಸ್ತಾ ಇವೆ, ನಿಯಂತ್ರಿಸ್ತಾ ಇವೆ. ಸೊ Trial version. ಅನುಭೋಗ, ಉತ್ಪಾದನೆ, ವಿತರಣೆ, ಹಂಚಿಕೆ, ಸಾರ್ವಜನಿಕ ಹಣಕಾಸು, ರಾಷ್ಟ್ರೀಯ ಆದಾಯ, ಹೀಗೆ ಹಲವಾರು ಆರ್ಥಿಕ ಅಂಶಗಳನ್ನ Trial version. ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ನಿರ್ಧರಿಸಲಾಗ್ತದೆ ಅನ್ನೋದನ್ನ ನಾವು ಅರ್ಥಶಾಸ್ತ್ರದ ಅಧ್ಯಯನದಿಂದ ಅದನ್ನ ತಿಳ್ಕೋಬಹುದು. ಅಂದ್ರೆ Trial ಈಗ version. ನೋಡಿ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನ ತೆಗೆದುಕೊಂಡ್ರೆ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನ Trial version. ಸರ್ಕಾರದ ಹಸ್ತಕ್ಷೇಪ ಇರದೇ ಇರುವಂತಹ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಜೊತೆಗೆ ಇಡೀ ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ Trial version. ನಿಯಂತ್ರಣ ಇರುವಂತಹ ಸಮತಾವಾದಿ ವ್ಯವಸ್ಥೆ, ಜೊತೆಗೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಖಾಸಗಿ ಮತ್ತು ಸರ್ಕಾರ ಎರಡೂ ಕೂಡ Trial ಸಹಭಾಗಿತ್ವದಿಂದ version. ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಇವೆಲ್ಲವನ್ನ ನಾವು ತಿಳ್ಕೋಬೇಕಾದ್ರೆ, ಜೊತೆಗೆ ಪ್ರಸ್ತುತ ಜಗತ್ತಿನ ಸಂಕೀರ್ಣವಾದಂತಹ ಆರ್ಥಿಕ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ಪಡಿಲಿಕ್ಕೆ ಅರ್ಥಶಾಸ್ತ್ರದ ಒಂದು ಅಧ್ಯಯನ ಬಹಳಷ್ಟು ಅಗತ್ಯವಾಗಿದೆ ಅಂತೇಳಿ ಹೇಳ್ಬೋದು. ನಂತರ Trial version. ಹೇಳ್ಬೇಕಂತಂದ್ರೆ ವ್ಯವಹಾರಿಕ ಜ್ಞಾನವನ್ನ ಒದಗಿಸ್ತದೆ. ಅಂದ್ರೆ ಇಟ್ ಪ್ರೊವೈಡ್ಸ್ ಬಿಸ್ನೆಸ್ ನಾಲೆಡ್ಜ್. ಅಂದ್ರೆ ಅರ್ಥಶಾಸ್ತ್ರದ Trial version. ಅಧ್ಯಯನವನ್ನ ಮಾಡೋದ್ರಿಂದ ನಾವು ಆರ್ಥಿಕ ವ್ಯವಹಾರಗಳ ಬಗ್ಗೆ ಸ್ಪಷ್ಟವಾದಂತಹ ಒಂದು ತಿಳುವಳಿಕೆಯನ್ನ ಇದು ಒದಗಿಸಿಕೊಡ್ತದೆ. ಇದರಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು Trial version. ಕಂಡುಕೊಳ್ಳೋದಕ್ಕೆ, ವ್ಯವಹಾರದ ಒಂದು ಕುಶಲತೆ ಮತ್ತು ಚಾತುರ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ನಮ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. Trial version. ಉದಾಹರಣೆಗೆ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಬ್ಯಾಂಕು, ವಿಮೆ, ಸಾರಿಗೆ, Trial ಸಂಪರ್ಕ, version. ಷೇರುಪೇಟೆ, ವ್ಯವಹಾರ, ಮಾಹಿತಿ ತಂತ್ರಜ್ಞಾನ, ಹೀಗೆ ವ್ಯವಹಾರಗಳು ಇವೆಲ್ಲವುಗಳ ಬಗ್ಗೆ Trial version. ಸಮಾಜದ ಎಲ್ಲ ವರ್ಗದ ಜನರಿಗೆ ಅಗತ್ಯವಾದಂತಹ ಒಂದು ಜ್ಞಾನವನ್ನ ನಮ್ಮ ಅರ್ಥಶಾಸ್ತ್ರ ಒದಗಿಸೋದ್ರಿಂದ ಜನ ತಮ್ಮ ಸಾಮರ್ಥ್ಯಕ್ಕೆ Trial ಅನುಗುಣವಾದ version. ವ್ಯವಹಾರದ ಚಟುವಟಿಕೆಯನ್ನ ಕೈಗೊಳ್ಳಬೇಕಾದಂತಹ ವ್ಯವಹಾರಿಕ ಜ್ಞಾನ ಅದು ಅರ್ಥಶಾಸ್ತ್ರದ ಅಧ್ಯಯನದಿಂದ Trial ದೊರೆಯುತ್ತೆ version. ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ನಾಲ್ಕನೇದಾಗಿ ಆರ್ಥಿಕ ಸಮಸ್ಯೆಗಳಿಗೆ ಮಾರ್ಗದರ್ಶನ ಒದಗಿಸುತ್ತದೆ. Trial version. ಅಂದ್ರೆ ಇಟ್ ಪ್ರೊವೈಡ್ಸ್ ಡೈರೆಕ್ಷನ್ಸ್ ಟು ಎಕನಾಮಿಕ್ ಪ್ರಾಬ್ಲಮ್ಸ್. ಅಂದ್ರೆ ಆರ್ಥಿಕ ಸಮಸ್ಯೆಗಳಿಗೆ ಮಾರ್ಗದರ್ಶನವನ್ನು Trial version. ಒದಗಿಸುತ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಆಧುನಿಕ ಜಗತ್ತಿನ ರಾಷ್ಟ್ರಗಳು ಹಲವಾರು ರೀತಿಯ ಸಂಕೀರ್ಣವಾದಂತಹ ಮತ್ತು ಕ್ಲಿಷ್ಟವಾದಂತಹ ಒಂದು ಸನ್ನಿವೇಶಗಳನ್ನ Trial version. ಎದುರಿಸ್ತಾ ನಮ್ಮ ಅರ್ಥಶಾಸ್ತ್ರ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಸೂಚಿಸಿ ಜಗತ್ತಿನ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನ ಅದು ಸಂರಕ್ಷಣೆ ಮಾಡ್ತಾ ಇದೆ ಅಂತೇಳಿ Trial version. ಫಾರ್ ಎಕ್ಸಾಂಪಲ್, ಈಗ ಆರ್ಥಿಕ ಹಿಂಜರಿತ, ಎಕನಾಮಿಕ್ ರಿಸೆಷನ್, ಮತ್ತೆ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್, ಜೊತೆಗೆ ಜಾಗತಿಕ Trial version. ವ್ಯವಹಾರದ ಒಂದು ಕುಸಿತ, ವಿನಿಮಯದ ಬಿಕ್ಕಟ್ಟು, ಯುದ್ಧಗಳು, ಇವೆಲ್ಲವುಗಳಿಂದ ಅಸ್ತವ್ಯಸ್ತತೆಗೆ ಒಳಗಾದಂತಹ ಸಂದರ್ಭಗಳಲ್ಲಿ Trial version. ಯೋಗ್ಯವಾದಂತಹ ಒಂದು ಪರಿಹಾರವನ್ನ ನಮ್ಮ ಅರ್ಥಶಾಸ್ತ್ರ ಒದಗಿಸ್ಬಿಟ್ಟು ಜಗತ್ತಿನ ರಾಷ್ಟ್ರಗಳು ಅವು ಹೇಗೆ ಪುನಶ್ಚೇತನವನ್ನು ಹೊಂದಬೇಕು, Trial version. ಪುನಶ್ಚೇತನ ಸಹಕಾರಿಯಾಗಿರೋದನ್ನ ನಾವು ತಿಳಿಬಹುದಾಗಿದೆ. ಅಂದ್ರೆ ಭವಿಷ್ಯದಲ್ಲಿ ಈ ರೀತಿಯ ಆರ್ಥಿಕ ಸಮಸ್ಯೆಗಳು ಉಂಟಾಗದ ಹಾಗೆ ಯಾವ ರೀತಿಯ Trial version. ಮುನ್ನೆಚ್ಚರಿಕೆಯ ಒಂದು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದಕ್ಕೆ ಮಾರ್ಗದರ್ಶನವನ್ನ ನಮ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಅದು Trial ದೊರೆಯುತ್ತೆ version. ಅಂತೇಳಿ ಹೇಳ್ಬೋದು. ನಂತರ ಐದನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗಳ ಸ್ವರೂಪ ತಿಳಿಯಲು ಸಹಕಾರಿಯಾಗಿದೆ. Trial version. It helpful to understand the nature of economic problems. ಅಂದ್ರೆ ಇಲ್ಲಿ ನಾವು ನೋಡ್ತಾ ಹೋದಾಗೆಲ್ಲ ಅಭಿವೃದ್ಧಿ ಹೊಂದಿದ, Trial version. ಅಭಿವೃದ್ಧಿ ಹೊಂದ್ತಾ ಇರುವಂತಹ ಮತ್ತು ಹಿಂದುಳಿದ ರಾಷ್ಟ್ರಗಳು, ಈಗ ಇವೆಲ್ಲ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇವೆ. ಕೆಲವು Trial version. ಸಮಸ್ಯೆಗಳು ಒಂದೇ ರೀತಿಯಾಗಿ ಕಂಡು ಬಂದರೂ ಕೂಡ ಅವುಗಳ ಇಂಟೆನ್ಸಿಟಿ, ತೀವ್ರತೆ ಮಾತ್ರ ಏನಾಗ್ತದೆ ಬೇರೆ ಬೇರೆ ಆಗಿರೋದನ್ನ ನಾವು ಗಮನಿಸಬಹುದು. ಉದಾಹರಣೆಗೆ ಬಡತನ, ನಿರುದ್ಯೋಗ, Trial version. ಹಣದುಬ್ಬರ, ಆರ್ಥಿಕ ಮುಗ್ಗಟ್ಟು,
ಜನಸಂಖ್ಯಾ ಹೆಚ್ಚಳ, ಹಿಂದುಳಿದ ತಾಂತ್ರಿಕ ಜ್ಞಾನ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಆದಾಯ ಮತ್ತು ಸಂಪತ್ತಿನ ಅಸಮಾನತೆ, ಇವೆಲ್ಲವುಗಳಲ್ಲೂ ಕೂಡ ನಾವು ಬಹಳಷ್ಟು ವೈವಿಧ್ಯತೆಯನ್ನ ನಾವು ಗಮನಿಸಬಹುದು. ಈ ವೈವಿಧ್ಯತೆಗೆ ಕಾರಣಗಳೇನು ಮತ್ತು ಸಮಸ್ಯೆಗಳ ಒಂದು ತೀವ್ರತೆಯಲ್ಲಿ ಅದರ ಕಾರಣವಾಗಿರುವಂತಹ ಅಂಶಗಳನ್ನ ತಿಳಿಯೋದಕ್ಕೆ ನಮ್ಮ ಅರ್ಥಶಾಸ್ತ್ರದ ಅಧ್ಯಯನ ಅದು ಸಹಾಯವನ್ನ ಮಾಡ್ತದೆ ಅಂತೇಳಿ ಹೇಳ್ಬೋದು. ಹೀಗೆ ನಾವು ಅರ್ಥಶಾಸ್ತ್ರದ ಅಧ್ಯಯನ ಇವೆಲ್ಲ ಆರ್ಥಿಕ ಸಮಸ್ಯೆಗಳ ಒಂದು ಸ್ವರೂಪವನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನ ನಾವು ಕಂಡುಕೊಳ್ಳೋದಕ್ಕೆ ನಮ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಆಮೇಲೆ ಹೇಳ್ಬೇಕಂತಂದ್ರೆ ಅಭಿವೃದ್ಧಿ ಪರ ಚಟುವಟಿಕೆಗಳಿಗೆ ಮಾರ್ಗದರ್ಶನವನ್ನ ನೀಡ್ತದೆ. ಗೈಡೆನ್ಸ್ ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಹಿಂದುಳಿದ ಮತ್ತು ಮುಂದುವರಿದ ರಾಷ್ಟ್ರಗಳಿಗೆ ಅಭಿವೃದ್ಧಿ ಪರ ಯೋಜನೆಗಳನ್ನ ರೂಪಿಸಲಿಕ್ಕೆ ಅಗತ್ಯವಾದಂತಹ ಒಂದು ಮಾಹಿತಿ ನಮಗೆ ಅರ್ಥಶಾಸ್ತ್ರದ ಅಧ್ಯಯನದಿಂದ ದೊರೆಯುತ್ತೆ ಅಂತೇಳಿ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಹೂಡಿಕೆಯ ನಿರ್ಧಾರಗಳನ್ನ ಹೇಗ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ ಹೂಡಿಕೆಯ ನಿರ್ಧಾರಗಳನ್ನ, ಮತ್ತೆ ಬಂಡವಾಳವನ್ನ ಹೇಗ್ ಪಡಿಬೇಕು, ಸಂಪನ್ಮೂಲದ ಅಭಿವೃದ್ಧಿಯನ್ನ ಹೇಗ್ ಸಾಧಿಸಬೇಕು, ತಾಂತ್ರಿಕವಾಗಿ ಪ್ರಗತಿಯನ್ನ ಹೇಗ್ ಸಾಧಿಸಬೇಕು, ಜೊತೆಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಇವೆಲ್ಲವುಗಳನ್ನ ನಾವು ಸಾಧಿಸೋದ್ರಿಂದ ಮಾತ್ರ ಒಂದು ರಾಷ್ಟ್ರ ನಿರಂತರವಾಗಿ ಪ್ರಗತಿಯನ್ನ ಹೊಂದಲಿಕ್ಕೆ ಬೇಕಾದಂತಹ ಅಂದ್ರೆ ಮುಖ್ಯವಾಗಿ ಹೂಡಿಕೆ ನಿರ್ಧಾರಗಳು, ಬಂಡವಾಳ ಪಡೆಯುವಿಕೆ, ಮಾನವ ಸಂಪನ್ಮೂಲದ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಇವೆಲ್ಲ ರಾಷ್ಟ್ರದ ಪ್ರಗತಿ ನಿರಂತರವಾಗಿರ್ಲಿಕ್ಕೆ ಹೊಂದಿರುವಂತಹ ಒಂದು ಪ್ರಾಧಾನ್ಯತೆಯನ್ನ ನಮ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳ್ಕೊಂಡು ಒಂದು ರಾಷ್ಟ್ರ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳನ್ನ ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನೋದಕ್ಕೆ ಸೂಕ್ತವಾದಂತ ಒಂದು ಮಾರ್ಗದರ್ಶನ ನಮ್ಗೆ ಅರ್ಥಶಾಸ್ತ್ರದ ಅಂತೇಳಿ ಹೇಳ್ಬೋದು. ನಂತರ 7ನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತದೆ. ಅಂದ್ರೆ ಇಟ್ ಪ್ರೊವೈಡ್ಸ್ ಸೊಲ್ಯೂಷನ್ಸ್ ಟು ಎಕನಾಮಿಕ್ ಪ್ರಾಬ್ಲಮ್ಸ್. ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನವನ್ನ ಮಾಡೋದ್ರಿಂದ ಅರ್ಥಶಾಸ್ತ್ರದ ಅಧ್ಯಯನ ಆರ್ಥಿಕ ಸಮಸ್ಯೆಗಳ ಒಂದು ಸ್ವರೂಪ ಮತ್ತು ಅದರ ಬಗೆಗೆ ಮಾತ್ರ ಅದು ಮಾಹಿತಿಯನ್ನ ಒದಗಿಸದೆ ಅವುಗಳಿಗೆ ಹೇಗೆ ನಾವು ಪರಿಹಾರವನ್ನು ಒದಗಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಅದು ಮಾಹಿತಿ ಒದಗಿಸ್ತದೆ. ಏನಪ್ಪಾ ಅಂತ ಹೇಳಿದ್ರೆ ಈಗ ಬಡತನ, ನಿರುದ್ಯೋಗ, ಮುಗ್ಗಟ್ಟು, ಬೆಲೆ ಏರಿಕೆ, ಅಸಮಾನತೆ ಇವುಗಳಿಗೆ ವ್ಯಾಪಕವಾದಂತಹ ಒಂದು ಭಿನ್ನತೆ ಇದೆ. ಆದ್ರಿಂದ ಈ ಭಿನ್ನತೆಗೆ ಅನುಗುಣವಾದಂತಹ ಪರಿಹಾರವನ್ನ ಸೂಚಿಸಲಿಕ್ಕೆ ಅಂದ್ರೆ ಕಾರಣ ಮತ್ತು ಪರಿಣಾಮಗಳನ್ನ ಪರಿಶೀಲನೆ ಮಾಡಿ ಸೂಕ್ತವಾದಂತಹ ಪರಿಹಾರ ಸಾಧನಗಳ ಬಗ್ಗೆ ಮಾಹಿತಿಯನ್ನ ಪಡಿಲಿಕ್ಕೆ ಅರ್ಥಶಾಸ್ತ್ರದ ಅಧ್ಯಯನ ಬಹಳಷ್ಟು ಉಪಯುಕ್ತಕರವಾಗಿದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ 8ನೇದಾಗಿ ನಾಗರಿಕ ಜವಾಬ್ದಾರಿಯನ್ನ ಬೆಳೆಸ್ತದೆ. ಅಂದ್ರೆ ಟು ಡೆವಲಪ್ ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನವನ್ನ ಮಾಡೋದ್ರಿಂದ ನಾಗರಿಕ ಒಂದು ಜವಾಬ್ದಾರಿ ಏನಾಗ್ತದೆ, ಹೆಚ್ಚಾಗ್ತದೆ. ಅಂದ್ರೆ ಏನು ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಅಂದ್ರೆ ಸರ್ಕಾರ ಜಾರಿಗೊಳಿಸುವಂತಹ ಯೋಜನೆಗಳ ಉಪಯೋಗ, ಅವುಗಳ ಮಾಹಿತಿ ನಮ್ಗೆ ಸಿಗ್ತದೆ. ಅಂದ್ರೆ ಸರ್ಕಾರವು ಜಾರಿಗೊಳಿಸುವಂತಹ ಅನೇಕ ಯೋಜನೆಗಳ ಒಂದು ಉಪಯೋಗದ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಜೊತೆಗೆ ಸರ್ಕಾರಗಳು ಉತ್ತಮವಾದಂತಹ ಒಂದು ಯೋಜನೆಯನ್ನು ರೂಪಿಸಿ ಅನುಷ್ಠಾನಗೊಳಿಸಲಿಕ್ಕೆ ಅಗತ್ಯವಾದಂತಹ ಒಂದು ಸಂಪನ್ಮೂಲಗಳು ದೊರೆಯಲಿಕ್ಕೆ ತೆರಿಗೆ, ಸುಂಕ, ಬೆಲೆ, ಕಂದಾಯ, ಶುಲ್ಕ ಇವೆಲ್ಲವುಗಳನ್ನ ನ್ಯಾಯಯುತವಾಗಿ ಪಾವತಿ ಮಾಡೋದರ ಒಂದು ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನ ಒದಗಿಸ್ತದೆ. ಅದಕ್ಕೆ ಅಂದ್ರೆ ಪ್ರತಿಯೊಬ್ರು ಕೂಡ ಸರ್ಕಾರಕ್ಕೆ ನ್ಯಾಯಯುತವಾಗಿ ತೆರಿಗೆಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡ್ತದೆ. ಸೊ ಹೀಗೆ ಅರ್ಥಶಾಸ್ತ್ರದ ಅಧ್ಯಯನವನ್ನು ಮಾಡೋದ್ರಿಂದ ನಾಗರಿಕ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಸೂಕ್ತ ಆರ್ಥಿಕ ನೀತಿ ಮತ್ತು ಯೋಜನೆಯನ್ನ ರೂಪಿಸಲಿಕ್ಕೆ ಸಹಕಾರಿಯಾಗಿದೆ. ಹೆಲ್ಪ್ಫುಲ್ ಟು ಫಾರ್ಮುಲೇಟ್ ಪ್ರಾಪರ್ ಎಕನಾಮಿಕ್ ಪಾಲಿಸಿ ಅಂಡ್ ಪ್ಲಾನಿಂಗ್. ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನವನ್ನು ಮಾಡೋದ್ರಿಂದ
ನಾವು ಸೂಕ್ತ Trial ಆರ್ಥಿಕ version. ನೀತಿ ಮತ್ತು ಯೋಜನೆಯನ್ನು ರೂಪಿಸಲಿಕ್ಕೆ ಇದು ಸಹಕಾರಿ ಆಗಿದೆ. ನೋಡಿ, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ರಾಷ್ಟ್ರದ ಎಲ್ಲಾ ಕ್ಷೇತ್ರಗಳ ಪ್ರಗತಿಗೆ Trial version. ಪೂರಕವಾದಂತಹ ಅಂದ್ರೆ ಕೃಷಿ, ಕೈಗಾರಿಕೆ, ಜನಸಂಖ್ಯೆ, ಅರಣ್ಯ, ಖನಿಜ, ಹಣಕಾಸು ನೀತಿ Trial version. ಇವೆಲ್ಲ ರೂಪಿಸ್ಲಿಕ್ಕೆ ಇದು ಸಹಕಾರಿಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಎಲ್ಲಾ ರಾಷ್ಟ್ರದ ಎಲ್ಲಾ ಕ್ಷೇತ್ರಗಳ ಪ್ರಗತಿಗೆ ಪೂರಕವಾದಂತಹ Trial version. ನೀತಿಗಳನ್ನು ಇದು ಸಹಕಾರಿಯಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ನೀತಿಗಳನ್ನ ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಅಗತ್ಯವಾದ Trial version. ರೂಪುರೇಷೆಗಳನ್ನ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ಪಡಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳ್ಬೋದು. ನಂತರ Trial version. ಸಂಪನ್ಮೂಲಗಳ ದಕ್ಷ ಬಳಕೆಗೆ ಮಾರ್ಗದರ್ಶನ ಅಂದ್ರೆ ಗೈಡೆನ್ಸ್ ಟು ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಅಂದ್ರೆ Trial version. ಶಾಸ್ತ್ರದ ಅಧ್ಯಯನವನ್ನ ನಾವು ಮಾಡೋದ್ರಿಂದ ನಮ್ಗೆ ಏನ್ ಪ್ರಯೋಜನಪ್ಪ ಅಂದ್ರೆ ಲಭ್ಯವಿರುವ ಸಂಪನ್ಮೂಲಗಳನ್ನ ಅಂದ್ರೆ Trial ಲಭ್ಯವಿರುವ version. ಸಂಪನ್ಮೂಲಗಳಂದ್ರೆ ಒಂದು ಮಾನವ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ರಿಸೋರ್ಸ್, ಇನ್ನೊಂದು ನ್ಯಾಚುರಲ್ ರಿಸೋರ್ಸ್ ನೈಸರ್ಗಿಕ ಸಂಪನ್ಮೂಲಗಳು. ಹೀಗೆ Trial version. ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಪರಿಣಾಮಕಾರಿಯಾದ ರೀತಿಯಲ್ಲಿ ಬಳಸಿಕೊಂಡು ಹೇಗೆ ತೀವ್ರಗತಿಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ Trial ಬಗ್ಗೆ version. ಮಾರ್ಗದರ್ಶನವನ್ನ ಇದು ಒದಗಿಸುತ್ತೆ. ಒಂದು ಏನಪ್ಪಾ ಅಂತಂದ್ರೆ ಒಂದು ಮುಗಿದು ಹೋಗುವ ಸಂಪನ್ಮೂಲಗಳು, ಇನ್ ಕೆಲವು ಸಂಪನ್ಮೂಲಗಳು ಮುಗಿದು Trial version. ಹೋಗದಿರುವಂತಹ ಸಂಪನ್ಮೂಲಗಳು. ಹೀಗೆ ನಾವು ಸಂಪನ್ಮೂಲಗಳನ್ನ ನಾವೇನ್ ಮಾಡ್ತೀವಿ, ವಿಭಜನೆಯನ್ನ ಮಾಡ್ತೇವೆ, ಮುಗಿದು ಹೋಗುವ ಮತ್ತು ಮುಗಿದು ಹೋಗದಿರುವ ಸಂಪನ್ಮೂಲಗಳು ಅಂತ. ಸೊ ಇವೆರಡು Trial version. ಸಂಪನ್ಮೂಲಗಳನ್ನ ಹೇಗೆ ಬಳಸ್ಕೊಳ್ಬೇಕು, ಜೊತೆಗೆ ಮಾನವ ಸಂಪನ್ಮೂಲವನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನುವ ಬಗ್ಗೆ Trial version. ತಿಳುವಳಿಕೆಯನ್ನ ನಾವು ಅರ್ಥಶಾಸ್ತ್ರದ ಅಧ್ಯಯನದಿಂದ ಪಡಿಬಹುದು ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರ. Trial version. ಏನಪ್ಪಾ ಸೊಲ್ಯೂಷನ್ಸ್ ಟು ಕ್ರಿಟಿಕಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂದ್ರೆ ಅರ್ಥಶಾಸ್ತ್ರ ಮಾನವನ ವ್ಯವಹಾರಿಕ ನಡವಳಿಕೆಗಳ Trial ಬಗ್ಗೆ, version. ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ಇದು ಒದಗಿಸ್ತದೆ. ಅಂದ್ರೆ ಹೇಗೆ ತೃಪ್ತಿ ಮತ್ತು ಉತ್ಪಾದನೆಯನ್ನ ನಾವು ಹೆಚ್ಚಿಸಬಹುದು Trial version. ಅನ್ನುವ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿಯನ್ನ ಇದು ನೀಡ್ತದೆ. ಅಂದ್ರೆ ಅರ್ಥಶಾಸ್ತ್ರ ಮಾನವನ ವ್ಯವಹಾರಿಕ ನಡವಳಿಕೆಯ Trial ಬಗ್ಗೆ, version. ಅದರ ನಿರ್ವಹಣೆಯ ಬಗ್ಗೆನೂ ಕೂಡ ನಮಗೆ ಮಾಹಿತಿಯನ್ನ ಒದಗಿಸ್ತದೆ. ಅಂದ್ರೆ ಹೇಗೆ ನಿರ್ವಹಿಸ್ಕೊಂಡು ಹೋಗ್ಬೇಕು, ಅಂದ್ರೆ ಹೇಗೆ ನಮ್ಮ ತೃಪ್ತಿಯನ್ನ ಉತ್ಪಾದನೆಯನ್ನ Trial version. ಹೆಚ್ಚು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅದು ನಮಗೆ ಮಾಹಿತಿಯನ್ನ ನೀಡುತ್ತದೆ. ಸೊ ಈ ಒಂದು ಲೆಕ್ಕಾಚಾರದಿಂದ ಮಾನವನ ಯೋಚನಾ Trial ಶಕ್ತಿ version. ಮತ್ತು ವಿಶ್ಲೇಷಣಾ ಜಾಣ್ಮೆಯನ್ನ ಇದು ಹೆಚ್ಚಿಸೋದ್ರಿಂದ ಮಾನವನ ಒಂದು ವಿವೇಚನಾ ಶಕ್ತಿ ಏನಾಗ್ತದೆ, ಹೆಚ್ಚಾಗ್ತದೆ. ಜೊತೆಗೆ Trial version. ಆರ್ಥಿಕ ಸಮಸ್ಯೆಗಳು ಬಹಳಷ್ಟು ಸಂಕೀರ್ಣವಾಗಿರೋದ್ರಿಂದ, ಜೊತೆಗೆ ಅವು ಪರಸ್ಪರಾವಲಂಬನೆ ಹೊಂದಿರೋದ್ರಿಂದ ಅವುಗಳನ್ನ ನಾವು Trial ಹೇಗೆ version. ಪರಿಹರಿಸಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾರ್ಗಗಳನ್ನ ಅದು ಸೂಚಿಸಿ ಸೂಕ್ತ Trial ಆಯ್ಕೆಗೆ version. ತನ್ನ ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ಳೋದಿಕ್ಕೆ ಉತ್ತೇಜಿಸುವಂತಹ ಕೆಲಸವನ್ನು ಕೂಡ ನಮ್ಮ ಅರ್ಥಶಾಸ್ತ್ರ ಮಾಡ್ತದೆ ಅಂತೇಳಿ Trial version. ನೋಡಿ, ಇದುವರೆಗೆ ನಾವು ತಿಳ್ಕೊಂಡಂತಹ ಅಂಶಗಳಿಂದ ನಾವು ಅರ್ಥಶಾಸ್ತ್ರ ಅನ್ನೋದು ಎಲ್ಲಾ ಕ್ಷೇತ್ರಗಳಲ್ಲಿ ಅದು ತನ್ನ ಪ್ರಾಧಾನ್ಯತೆಯನ್ನು ಹೊಂದಿದ್ದು Trial version. ಮಾನವನ ಬುದ್ಧಿಶಕ್ತಿಯನ್ನ ಹರಿತಗೊಳಿಸುವಂತಹ ಅಂದ್ರೆ ಸಮಾಜದ ಯೋಗಕ್ಷೇಮವನ್ನ ಹೆಚ್ಚಿಸುವಂತಹ ಆರ್ಥಿಕ ಸಮಸ್ಯೆಗಳಿಗೆ Trial version. ಪರಿಹಾರವನ್ನು ಒದಗಿಸುವಂತಹ ಅದು ಕಾರ್ಯವನ್ನ ನಿರ್ವಹಿಸುವಂತಹ ಒಂದು ಶಕ್ತಿಯನ್ನ ಹೊಂದಿರೋದ್ರಿಂದ ನಮ್ಮ Trial version. ಅರ್ಥಶಾಸ್ತ್ರದ ಅಧ್ಯಯನ ಅದು ಹೆಚ್ಚು ಹೆಚ್ಚು ಮಹತ್ವವನ್ನ ಪಡ್ಕೊಳ್ತಾ ಇದೆ ಅಂತೇಳಿ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, Trial ಮುಂದಿನ version. ತರಗತಿಯಲ್ಲಿ ನಾವು ಕೊರತೆ ಮತ್ತು ದಕ್ಷತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. Trial version. Trial version.
Trial version. Trial version.